ಇಂಥವ್ರಿಗೆ ಯಾವ ಕಷ್ಟನೂ ಕೊಡ್ಬೇಡಪ್ಪ, ಇಷ್ಟು ಒಳ್ಳೆ ಜನನ ಪ್ರಪಂಚದಲ್ಲಿ ಇದಾರೆ ಅಂತ ನನ್ ಮನ್ಸಲ್ಲಿ ನಿಮ್ ದೇವ್ರನ್ನೇ ನೋಡ್ದಂಗ ಅನ್ಸುತ್ತೆ ನೀವು ನೋಡ್ತಾ ಇದ್ರೆ ಮಾತಾಡೋದು. ನಾನು ಅದ್ ಎಷ್ಟು ಸಂತೋಷ ಪಟ್ಟಿದ್ರೆ, ಅದಕ್ಕೆ ಸರಿಯಾಗಿ ನಿಮಗ್ ತಕ್ಕಂತ ಹೆಣ್ಮಗ್ಳು ನಿಮ್ ಹೆಂಡ್ತಿ, ಅದು ಒಳ್ಳೆ ಹೆಣ್ಮಗ ಸಿಕ್ಕೈತೆ. ಯಾವಾಗಾರ ಒಂದ್ಸರಿ ಡ್ರೈವರ್ ಕರ್ಕೊಂಡು ನಿಮ್ಮನ್ ಮಾತಾಡ್ಸಕ್ಕೆ ನೋಡಕ್ಕೆ ಅಂತಲೇ ನಾನ್ ಬರ್ತೀನಿ ಇವ್ರೆ. ನನಗೆ ಎಷ್ಟು ಸಂತೋಷ ಅಂತಂದ್ರೆ, ನನಗೆ ಇಷ್ಟು ದಿನದಲ್ಲಿ ನಾನು ಹುಟ್ಟಿದ 79ನೇ ವರ್ಷದಲ್ಲಿ ಇಷ್ಟೊಂದು ಒಳ್ಳೆ ವ್ಯಕ್ತಿ ನೋಡ್ಲಿಲ್ವಲ್ಲ. ಹಗಲು ಇರುಳು ಎನ್ನದೇ ದಣಿದು ದಣಿದು ದುಡಿದರು, ಜಗಕ್ಕೆ ಶುಭವ ಹರಸೆ ಸ್ವಾಮಿ ನಗುತ್ತಾ ನಗುತ್ತಾ ನಿಂತರು. ತಂದೆ ತಾಯಿನೇ ನೋಡ್ಕೊಂತ ಇರೋ ಬೇವರ್ಸಿಗಳು ಅಲ್ಲಿ ತಂದು ನೀವು ಬಿಡ್ತಾ ಇದಾರಲ್ಲ, ನೀವು ಅಂತರ್ನು ನೋಡ್ಕೊಂತಿದ್ದೀರಲ್ಲ, ನೀವು ದೇವ್ರೇ. ನಿಜವಾಗ್ಲೂ ನೀವು ಪ್ರತ್ಯಕ್ಷ ದೇವ್ರ ಕಣಪ್ಪ. ಹಲೋ ಹಲೋ, ಯೋಗೇಶ್ ಅವರ? ಹೌದು, ನಮಸ್ಕಾರ ಯೋಗೇಶ್ ಅವ್ರೆ. ನಮಸ್ಕಾರ ಅಮ್ಮ. ನಾನು ತುಮಕೂರಿಂದ ಸಿದ್ಲಿಂಗಮ್ಮ ಅಂತ ಮಾತಾಡ್ತಿರೋದು. ಹೇಳಿ ಅಮ್ಮ. ಯೂಟ್ಯೂಬ್ ಅಲ್ಲಿ ನಾನು ನಿಮ್ದು ಯಾವಾಗೂ ನೋಡಿರ್ಲಿಲ್ಲ. ಮೊನ್ನೆ ಒಂದ್ 7-8 ಇದು ನೋಡ್ದೆ, ಯೂಟ್ಯೂಬ್ ಅಲ್ಲಿ ಬಂದಿದ್ನ. ನಿಮ್ದು ಗೊತ್ತಿರ್ಲಿಲ್ಲ, ನೋಡ್ದೆ. ನನಗೆ ಭಗವಂತ ಇವ್ರಿಗೆ ಯಾವಾಗ್ಲೂ ನೀನ್ ಇಂಥವ್ರಿಗೆ ಯಾವ ಕಷ್ಟನೂ ಕೊಡ್ಬೇಡಪ್ಪ, ಇಷ್ಟು ಒಳ್ಳೆ ಜನನ ಪ್ರಪಂಚದಲ್ಲಿ ಇದಾರೆ ಅಂತ ನನ್ ಮನ್ಸಲ್ಲಿ ನಿಮ್ ದೇವ್ರನ್ನೇ ನೋಡ್ದಂಗ ಅನ್ಸುತ್ತೆ ನೀವು ನೋಡ್ತಾ ಇದ್ರೆ ಮಾತಾಡೋದು. ಅಲ್ಲ, ಇಷ್ಟೊಂದು ಒಳ್ಳೆ ಬುದ್ಧಿ ಇರೋರು ಪ್ರಪಂಚದಲ್ಲಿ ಇದಾರ ನನ್ಗೆ ಅಂತ ನನಗೆ ಬಹಳ ಸಂತೋಷ ಆಯ್ತು. ನೀವು ಅಷ್ಟೊಂದ್ ಜನಕ್ಕೆ ಸೇವೆ ಮಾಡ್ತಿರಲ್ಲ, ಬರ್ತೀನಿ ನಾನು ಯಾವಾಗಾದ್ರೂ ಒಂದ್ಸರಿ ನೋಡ್ಕೊಂಡು ಹೋಗಕ್ಕೆ. ಎಲ್ಲಾ ರೀತಿ ಚೆನ್ನಾಗಿಟ್ಟವ್ನೆ ನನ್ಗೆ. ನಾನು ನಿಮಗೆ ಇಷ್ಟೊಂದು ದೇವ್ರು ಇಷ್ಟೊಂದು ದೈವಿ ಗುಣ ಕೊಟ್ಬಿಟ್ಟಿದ್ದಾನಲ್ಲ ಅಂತ ನನಗೆ ಬಹಳ ಸಂತೋಷ ಆಯ್ತು ಯೋಗೇಶ್ ಅವ್ರೆ. ಮೊದ್ಲು ನನ್ಗೆ ಎಷ್ಟು ದಿನದಿಂದ ಬರ್ತಿರ್ಲಿಲ್ಲ, ಇತ್ತಿತ್ಲಾಗದೇನೆ ಒಂದು 5-6 ದಿವಸದಿಂದ ಬರ್ತಾ ಇದೆ ಇದ್ರೊಳಗೆ. ನಾನು ಎಲ್ಲ 79 ವರ್ಷ ಇವಾಗ. ನನ್ಗೆ ಅದೇನು ಮೊದ್ಲಿಗಾಗಿ ಈ ತರ ಮೊಬೈಲ್ಗಳೇ ಹ್ಯಾಂಡಲ್ ಮಾಡಕ್ ಬರಲ್ಲ. ಮನೆ ಈ ತರದ್ದು ಅದೇ ಯಾವ್ದಾರ ಬಂದ್ರೆ ನೋಡೋದು ಅಥವಾ ಯಾವ್ದಾದ್ರು ಇದ್ರೆ ಕಳ್ಸೋದು, ಇದೆಲ್ಲ ಗೊತ್ತಾಗುತ್ತೆ. ನಿಮ್ಮದು ನಾನು ನೋಡಿ 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 ನಾನು ಅದ್ ಎಷ್ಟು ಸಂತೋಷ ಪಟ್ಟೆ. ಅದಕ್ಕೆ ಸರಿಯಾಗಿ ನಿಮಗ್ ತಕ್ಕಂತ ಹೆಣ್ಮಗ್ಳು ನಿಮ್ ಹೆಂಡ್ತಿ, ಅದು ಒಳ್ಳೆ ಹೆಣ್ಮಗ ಸಿಕ್ಕೈತೆ. ನಿಜವಾಗ್ಲೂ ನಿಮ್ಗೆ ಆ ಸ್ವರ್ಗದಲ್ಲಿ ಕಾಯ್ತಾ ಇರ್ತಾರೆ. ನೀವು ಅಂತ್ಯ ಕಾಲದಲ್ಲಿ ಬಂದಾಗ ನಿಮ್ಮಂತ ಪುಣ್ಯಾತ್ಮರನ್ನ ನಾನು ನಿಜವಾಗ್ಲೂ ಇಷ್ಟು ವರ್ಷದಲ್ಲಿ ನಾನು ಬೇಕಾದೊಡ್ಡ ಸಮಾಜ ಸೇವೆ ಮಾಡಿದೀನಿ. ಬಟ್ ನಿಮ್ ತರ ಅಲ್ಲ, ನಿಮ್ ತರ ದುಡ್ಡು ಖರ್ಚು ಮಾಡ್ಕೊಂಡಲ್ಲ. ವರದಕ್ಷಿಣೆ ವಿರೋಧಿ ವೇದಿಕೆಯಲ್ಲಿ 27 ವರ್ಷ ಕೆಲಸ ಮಾಡಿದೀನಿ. ಒಬ್ರ ಹತ್ರ ಒಂದಿನ ಒಂದು ಆಟಾಚಾರ ತಗೊಂಡಿರಲ್ಲ. ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿದೀನಿ. ಆದ್ರೆ ನಮ್ಮಂತರ ಈ ತರ 1000 ಸಂಸ್ಥೆಗೂ ನೀವು ಮಾಡೋ ಕೆಲ್ಸಕ್ಕೆ ಹೋಲ್ಕೆನೆ ಇಲ್ಲ ಬಿಡ್ರಿ. ನಿಜವಾಗ್ಲೂ ನಾನ್ ಮನ್ಸಲ್ಲಿ ಪ್ರತ್ಯಕ್ಷ ದೇವ್ರ ಕಣಪ್ಪ ಅಂದ್ಕೊಂಡ್ಬಿಟ್ಟೆ. ಯಾವಾಗಾದ್ರೂ ಒಂದ್ಸರಿ ಬಂದು, ಅದೇ ನೆಲಮಂಗ್ಲ ಸೊಂಡೆಕಪ್ಪ ಅಂತ ಅಂದ್ರಿ ಅಲ್ಲೂರ? ಆ ನೆಲಮಂಗ್ಲಕ್ ಬಂದ್ರೆ ಅಲ್ಲಿ ಸೊಂಡೆಕಪ್ಪ ಬಂದು ಜನಸ್ನೇಹಿ ಆಶ್ರಮ ಅಂದ್ರೆ ಹೇಳ್ತಾರ. ಯಾವಾಗಾರ ಒಂದ್ಸರಿ ಡ್ರೈವರ್ ಕರ್ಕೊಂಡು ನಿಮ್ಮನ್ ಮಾತಾಡ್ಸಕ್ಕೆ ನೋಡಕ್ಕೆ ಅಂತಲೇ ನಾನ್ ಬರ್ತೀನಿ ಇವ್ರೆ. ನಾನು ಸಿದ್ಲಿಂಗಮ್ಮ ಅಂತ. ದಯವಿಟ್ಟು. ನನಗೆ ಎಷ್ಟು ಸಂತೋಷ ಅಂತಂದ್ರೆ, ನನಗೆ ಇಷ್ಟು ದಿನದಲ್ಲಿ ನಾನು ಹುಟ್ಟಿದ 79ನೇ ವರ್ಷದಲ್ಲಿ ಇಷ್ಟೊಂದು ಒಳ್ಳೆ ವ್ಯಕ್ತಿ ನೋಡ್ಲಿಲ್ವಲ್ಲ. ಅದಾದ್ಮೇಲೆ ಶಿವಕುಮಾರ್ ಸ್ವಾಮಿದು ಫೋಟೋ ಬೇರೆ ಇಟ್ಕೊಂಡಿದ್ದೀರಾ ನೀವು. ಶಿವಕುಮಾರ್ ಸ್ವಾಮಿ ಇಡೀ ಜೀವನ ಚರಿತ್ರೆನೇ ಭಗವಾನ್ ನಾಮ ಸಂಕೀರ್ತನಲ್ಲಿ ಬರ್ದಿದ್ದೀನಿ, ರಾಗ ತಾಳ ಎಲ್ಲ ಜೋಡಿಸಿ. ಅದನ್ನ ಕೇಳ್ಬಿಟ್ರೆ ನೀವು ಇನ್ನೂ ಎಷ್ಟು ಸಂತೋಷ ಪಡ್ತೀರೋ ಗೊತ್ತಿಲ್ಲ. ಆದ್ರೆ ನೀವು ಹುಡ್ದಾಗಿಂದ ಕೇಳದೆ ಇರೋದು ಅಂತ ಒಂದ್ ಶಬ್ದ ಅವ್ರ ಬಗ್ಗೆ ನಿಮ್ಗೆ ಕೇಳಿಸ್ತೀನಿ, ಕೇಳ್ರಿ. ಇವಾಗ ಕೇಳಿಸ್ಕೊಳ್ರಿ. ಏನಂತಂದ್ರೆ, ಈಗ ಸಂಗೀತ ಅಂದ್ರೆ ಈಗ ಹಾಡಕ್ ಬರುತ್ತೋ ಬಿಡುತ್ತೋ, ವಚನ, ದೇವ್ರ ನಾಮ, ಭಕ್ತಿ ಗೀತೆ, ಜಾನಪದ ಗೀತೆ ಅಂದ್ರೆ ಎಲ್ಲಾರ್ಗು ಗೊತ್ತಿರತ್ತೆ. ನಿಮ್ಗೆ ಹಾಡಕ್ ಬಂದ್ರು ಬರ್ದಿದ್ರು ಗೊತ್ತಿರತ್ತೆ, ಭಾವಗೀತೆ, ಭಕ್ತಿಗೀತೆ, ಕೀರ್ತನೆ ಅಂದ್ರೆ. ಆದ್ರೆ ಉಗಾಭೋಗ ಅಂತ ಕೇಳಿದ್ದೀರಾ ನೀವು? ಕೇಳಲಿಲ್ಲಮ್ಮ. ಎಷ್ಟೋ ಜನ ಸಂಗೀತಗಾರರಿಗೆ ಗೊತ್ತಿಲ್ಲ ಉಗಾಭೋಗ ಅಂದ್ರೆ. ಯಾಕೆ ಅಂತಂದ್ರೆ ಉಗಾಭೋಗಗಳು ರಚನೆಗಳು ಜಾಸ್ತಿ ಇಲ್ಲ. ಈಗ ವಚನ ಮತ್ತೆ ದೇವ್ರ ನಾವ ಇದನ್ನೆಲ್ಲ ನಾವು ಸಂಗೀತ ಅಂತ ಪರಿಗಣಿಸ್ತೀವಲ್ಲ, ಉಗಾಭೋಗ ಕೂಡ ಸಂಗೀತನೇ. ಅದು ಜಾಸ್ತಿ ರಚನೆಗಳಿಲ್ದೇ ಇರೋದ್ರಿಂದ ಅದು ಎಷ್ಟೋ ಜನ ಸಂಗೀತಗಾರರಿಗೆ ಉಗಾಭೋಗ ಅಂದ್ರೆ ಗೊತ್ತಿಲ್ಲ ಅಂತಾರೆ. ನಾನು 19,000 ಬರ್ದಿರೋದ್ರಲ್ಲಿ ಈಗಾಗ್ಲೇ 44ನೇ ಭಗವನ್ ನಾಮ ಸಂಕೀರ್ತನೆ ಗ್ರಂಥ ನಂದು ಪ್ರಕಟ ಆಗಿರೋದು. ಅದ್ರಲ್ಲಿ 2 ಉಗಾಭೋಗ ಬರ್ದಿರೋದು ನಾನು. ಒಂದು ಸತ್ಯನಾರಾಯಣ ಸ್ವಾಮಿ ಮೇಲೆ, ಒಂದು ಶಿವಕುಮಾರ ಸ್ವಾಮಿ ಮೇಲೆ. ಈಗ ಶಿವಕುಮಾರ ಸ್ವಾಮಿ ಮೇಲೆ ಅದು ಉಗಾಭೋಗ ಅಂತಂದ್ರೆ, ಈಗ ಒಂದು ವಚನ, ದೇವ್ರ ನಾಮ ಯಾವ್ದಾದ್ರು ಆಗ್ಲಿ, ನೀವೊಂತರ ಆಡ್ರಿ ನಾನೊಂತರ ಆಡ್ರಿ ಆಡ್ಬೋದು. ಶಾಸ್ತ್ರೀಯ ಸಂಗೀತಕ್ಕೆ ಮಾತ್ರ ಇಂಥದೇ ರಾಗ ಇಂಥದೇ ತಾಳ ಅಂತ. ಈ ಉಗಾಭೋಗ ಅಂದ್ರಲ್ಲ, ಅದ್ರ ದೇಶದಲ್ಲಿ ಆಡ್ಬೇಕು. ನಾನು ಈಗ ಶಿವಕುಮಾರ ಸ್ವಾಮಿ ಮೇಲೆ ಒಂದು ಉಗಾಭೋಗ ನಿಮ್ಗೆ ಆಡ್ ತೋರಿಸ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬೇಕಂದ್ರೆ, ಅವರ ಒಂದೊಂದು ಅಕ್ಷರಕ್ಕೂ ಶಿವಕುಮಾರ ಸ್ವಾಮಿ ಅಂದ್ರೆ ಏನು, ಒಂದೊಂದು ಅಕ್ಷರಕ್ಕೂ ಏನು ವ್ಯಾಲ್ಯೂ ಇದೆ ಅನ್ನೋದು ಹೇಳ್ತೀನಿ ನೋಡ್ರಿ. ಹೇಗಿದೆ ಅಂತ ಕೇಳ್ಬಿಟ್ಟು ಚೆನ್ನಾಗಿದ್ಯಾ ಅಂತ ಹೇಳ್ಬೇಕು ನೀವು.
ಸಿ ಎಂದರೆ ಶಿವಸ್ವರೂಪ, ವ ಎಂದರೆ ವರಪ್ರದಾಯಕ, ಕು ಎಂದರೆ ಕುಂದದಂತಿರಿಸುವ, ಮಾ ಎಂದರೆ ಮಹಿಮಾನ್ವಿತ, ರಾ ಎಂದರೆ ರಾಜಿಸಿದವ, ಸ್ವ ಎಂದರೆ ಸ್ವಯಂಭೂ, ಮೀ ಎಂದರೆ ಮಿಂದು ಪುನೀತನಾದ ಸಿದ್ಧಗಂಗೆಯಲ್ಲಿ ಶಿವಕುಮಾರ ಸ್ವಾಮಿ ನಡೆದಾಡುವ ದೇವರು. ಅರ್ಥ ಆಯ್ತಾ ಅವ್ರ ಬಹಳ ಹೆಸರು? ಬಹಳ ಬಹಳ ಅದ್ಭುತವಾಗಿ. ಅದ್ರಲ್ಲೂ ತಮ್ಗೆ ಎಷ್ಟು ವಯಸ್ಸು ಅಂದ್ರಿ ಅಮ್ಮ? 79 ಅಲ್ಲನೆ. ಯಾರ್ ಹೇಳ್ತಾರಮ್ಮ ಈ ವಾಯ್ಸ್ 79 ವರ್ಷ ವಯಸ್ಸಾಗಿರೋದು? ಇಲ್ಲ, ವಯಸ್ಸಿನ್ನು ಅಲ್ಲ, ವಯಸ್ಸಿನ್ನು ಚೆನ್ನಾಗೇ ಐತೆ. ಈಗ ನನಗೆ ಒಂದು 5-6 ದಿವಸದಿಂದ ಪೂರ್ತಿ ಹುಷಾರಿಲ್ಲ, ಯಾಕಂದ್ರೆ ಮಾಲಿಗೆ ಬಿಟ್ಟಿದೀನಿ. ಗುರುಗಳ ಬಗ್ಗೆ ಅದು ಎಷ್ಟು ವರ್ಣನೆ ಮಾಡಿದ್ರು ಕೂಡ ಅದು ತುಂಬಾ ಕಮ್ಮಿನೇ. ತುಂಬಾ ಚೆನ್ನಾಗಿದೆ ಅಮ್ಮ. ಅವ್ರದ್ದು ನಾನ್ ಬಂದಾಗ ನಿಮ್ ಮೊದ್ಲೇನೆ ಫೋನ್ ಮಾಡಿ ಟೈಮ್ ತಗೊಂಡ್ ಬರ್ತೀನಿ. ನೀವ್ ಎಷ್ಟೊತ್ತು 10 ನಿಮಿಷನ, ಅರ್ಧ ಗಂಟೆನ, 1 ಗಂಟೆ ಕೊಟ್ಬಿಟ್ರೆ ಇನ್ನೂ ನಿಮ್ಗೆ, ನನಗೂ ಸಂತೋಷ, ನಿಮಗೆಲ್ಲ ಕೇಳಿಸಿದ್ನಲ್ಲ ಅಂತ. ಎಲ್ಲಾ ದೇವ್ರ ಮಕ್ಳಿಗೂ ಕೂಡ ಅದನ್ನ ತಿಳಿಸಬಹುದು ನೀವು. 1 ಗಂಟೆ ಕುತ್ಕೊಂಡು ಶುಕ್ರವಾರ ಸ್ವಾಮಿ ಮೇಲೆ ಅವ್ರದ್ದು ಫುಲ್ ಜೀವನ ಚರಿತ್ರೆ ಕಣ್ ಮಗ. ನಾನು ಸರಳವಾದ ಕನ್ನಡದಲ್ಲಿ ಎಲ್ಲಾರ್ಗು ಅರ್ಥ ಆಗಂಗೆ ನಾನು ಭಗವನ್ ನಾಮ ಸಂಕೀರ್ತನೆ, ಅದು ಬುಕ್ಕೆ ಶಿವಕುಮಾರ ಸ್ವಾಮಿ ಭಗವನ್ ನಾಮ ಸಂಕೀರ್ತನೆ ಅಂತ ಹೆಸರು. ಅದು ನಿಮಗೂ ಒಪ್ಪಿಸ್ಬಿಟ್ಟು ಕೊಟ್ಟು ಬರ್ತೀನಿ. ಇನ್ನೊಂದ್ ಸುಮ್ಮನೆ ಬಂದೆ ಅಂತಾರೆ ಹೇಳ್ತೀನಿ. ಇದು ದೇವ್ರ ನಾಮನ ಅವ್ರ ಮೇಲೆ ಬರ್ದಿರೋದು. ಹಗಲು ಇರುಳು ಎನ್ನದೇ ದಣಿದು ದಣಿದು ದುಡಿದರು, ಜಗಕ್ಕೆ ಶುಭವ ಹರಸಿ ಸ್ವಾಮಿ ನಗುತ್ತಾ ನಗುತ್ತಾ ನಿಂತರು. ಏನು ಪವಾಡವೋ ಎಂತ ಶಕ್ತಿಯೋ, ಸಿದ್ಧಗಂಗಾ ಕ್ಷೇತ್ರವು ಸತ್ಯ ಸುಂದರವೋ ಅಂತ ಇದ್ರು. ಅವರು 24 ಗಂಟೆ ಕಚೇರಿ ಮಾಡ್ಬೋದು, ಅಷ್ಟು ಸಾಹಿತ್ಯ ಇದೆ. ನನ್ಗೆ ಹುಷಾರಾದ್ಮೇಲೆ ನನ್ ಮೊದ್ಲಿಂದ ನೋಡಿರ್ಲಿಲ್ಲ. ಯಾವತ್ತು ಯೂಟ್ಯೂಬ್ ಅಲ್ಲಿ ಸುಮಾರು ಒಂದ್ 3 ವರ್ಷದ ಮೇಲಾಯ್ತು ಈ ತರ ಫೋನ್ ತಗೊಂಡಿರ್ಲಿಲ್ಲ ನಾನು. ಈ ತರ ಮಕ್ಳು ಕೊಡಿಸ್ತೀನಿ ಅಂದ್ರು. ಅಯ್ಯೋ ನಂಗೆ ಹ್ಯಾಂಡ್ಲ್ ಮಾಡಕ್ ಬರಲ್ಲಪ್ಪ, ಇದು ಹ್ಯಾಂಡ್ಲ್ ಮಾಡಕ್ ಬರಲ್ಲಪ್ಪ, ಆ ಸಣ್ಣ ಫೋನ್ ಅದೇ ಫೋನ್ ಮಾಡ್ತೀವಲ್ಲ ಅಂತದ್ ಇಟ್ಕೊಂಡಿದ್ದೆ. ಮಕ್ಳ ಅದೇನೋ ಇಲ್ಲ ತಗೊಳ್ರಿ ಅಂತ ತಂದ್ ಕೊಟ್ಬಿಟ್ರಿ ಇದನ್ನ. ತಂದ್ ಕೊಟ್ಮೇಲೆ ಅಯ್ಯೋ ದೇವ್ರೆ, ನನ್ಗೆ ಏನ್ ಬರ್ದಿರೋ ಪರವಾಗಿಲ್ಲ, ಫೋನ್ ಮಾಡಕ್ ಬರುತ್ತೆ, ದೇವ್ರ ನಾಮಗಳು ಏನಾದ್ರು ಭಕ್ತಿದೆಲ್ಲ ಬರುತ್ತೆ, ಅದೆಲ್ಲ ಹಾಕಣಕ್ ಬರುತ್ತೆ. ಅದ್ ನನಗೆ ಬಹಳ ಖುಷಿ ಆಗ್ಬಿಡ್ತು. ಬಹಳ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ಅಮ್ಮ. ಇಲ್ಲ, ಬರ್ತೀನಿ ನಿಮ್ಮ ಆಶ್ರಮಕ್ಕೆ. ಆಮೇಲೆ ಒಂದ್ಸರಿ ಬಂದ್ರೆ ನೋಡ್ತೀನಿ ಮತ್ತೆ ಮತ್ತೆ. ಯಾವಾಗಾರ ನೀವು ಏನಾದ್ರು, ಈಗ ಎಲ್ಲ ಬಹಳ ನೊಂದು ಬಂದಿರ್ತಾರೆ ಆಶ್ರಮಕ್ಕೆ, ಕಷ್ಟಪಟ್ಟು ಏನೋ ಮಾಡ್ಕೊಂಡು. ನಾನ್ ನೋಡ್ತಾ ಇದ್ದೀನಿ, ತಂದೆ ತಾಯಿನೇ ನೋಡ್ಕೊಂಡ್ತಾ ಇರೋ ಬೇವರ್ಸಿಗಳು ಅಲ್ಲಿ ತಂದು ನೀವು ಬಿಡ್ತಾ ಇದಾರಲ್ಲ, ನೀವು ಅಂತರ್ನು ನೋಡ್ಕೊತಿದ್ದೀರಲ್ಲ, ನೀವು ದೇವ್ರೇ. ನಿಜವಾಗ್ಲೂ ನೀವು ಪ್ರತ್ಯಕ್ಷ ದೇವ್ರ ಕಣಪ್ಪ, ಮನುಷ್ಯನ ರೂಪದಲ್ಲಿ ಬಂದಿರೋದು. ನಿಮ್ಮ ಆಶೀರ್ವಾದ ದೇವಸ್ಥಾನದಲ್ಲಿ ಪೂಜಾರಿ ಆಗ್ಬೋದು ಅಷ್ಟೇ. ಅಲ್ಲ, ಇರ್ಬೋದು. ನೀವು ಅಷ್ಟೊಂದು ದೈವಿ ಗುಣ ನಾನು ನೋಡಿದ ಇಷ್ಟು ವರ್ಷಕ್ಕೆ. ನಾನು ಇಷ್ಟೊಂದು ದೈವಿ ಗುಣ ಯಾರು ನೋಡಿಲ್ಲ. ಶಿವಕುಮಾರ ಸ್ವಾಮಿ ಬಿಟ್ರೆ ಅವ್ರ ಸಾಕ್ಷಾತ್ ಅವ್ರ ಪವಾಡ ಪುರುಷರು, ಅವ್ರ ಪವಾಡ ಎಲ್ಲ ಇದೆ, ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನಾನು 2ನೇ ಕ್ಲಾಸ್ ಅಲ್ಲ 3ನೇ ಕ್ಲಾಸ್ ಎಲ್ಲ ಓದ್ತಾ ಇದ್ದೆ. ಆವಾಗ ನಮ್ಮೂರಿಂದ ಎಲ್ಲರೂ ನಮ್ ತಾಯಿ ಮನೆ ಅರಸೀಕೆರೆ ಹತ್ರ ಗುಂದ ಅಂತ. ಇವರು ನೋಡ್ರಿ, ನನ್ಗೆ ಇವತ್ತಿಗೂ ಎಲ್ಲ ಈಗ ಮರ್ತೋಗೋದ್ ಜಾಸ್ತಿ. ಆ ಕೆಲವು ಶಬ್ದಗಳು ಮಾತ್ರ ಮರೆಯಲ್ಲ. ಅವರು ನಾನು ಅವತ್ತಲ್ಲಿ ಉಳ್ಕೊಂಡಿದ್ರು. ನಮ್ಮೂರ್ನಲ್ಲಿ ಒಂದ್ 5-6 ಕುಟುಂಬ ಅವ್ರ ಪಕ್ತರೆಲ್ಲ ಸಿದ್ಧಗಂಗಿಗ್ ಬಂದಿದ್ರು. ಸಂಜೆ ಎಲ್ಲ ಊಟ ಮಾಡಿ ಸ್ವಾಮಿಗಳಲ್ಲಿ ಕುತ್ಕೊತಿದ್ರಲ್ಲ, ಯಾವಾಗ್ಲೂ ಅಲ್ಲಿ ಕಟ್ಟೆ ಇದೆಯಲ್ಲ, ಅಲ್ಲೆಲ್ಲ ಇವ್ರು ಕುತ್ಕೊಂಡ್ ಮಾತಾಡ್ತಾ ಇದ್ವಿ. ನಾನ್ ಕೇಳಿಸ್ಕೊಂಡಿರೋದು ಹೇಳ್ತೀನಿ. ಅವರು ಒಂದ್ಸರಿ ಅದು ಇದೆಂತ, ಅವರು 1940ರಲ್ಲಿ ಅಧಿಕಾರಕ್ಕೆ ಬಂದಾಗ 100 ಜನ ಇದ್ದಿದ್ದು ಮಠದಲ್ಲಿ. ಆವಾಗ ಮಠ ಇಷ್ಟೊಂದು ಇಂಪ್ರೂವ್ ಇರ್ಲಿಲ್ಲ. ನಾನು ಚಿಕ್ಕ ಹುಡುಗಿಯಿಂದಲೂ ನೋಡಿದೀನಿ ಇಷ್ಟು ವರ್ಷದಲ್ಲಿ. ನೀವೆಲ್ಲ ಇನ್ನು ಒಂದ್ 35-40 ವರ್ಷ ಇರ್ಬೋದು ನಿಮ್ಗೆ. ಈಗ 35 ನೋಡ್, ಕರೆಕ್ಟ್. ಅಂದ್ರೆ ನನಗೆ 79 ವರ್ಷ ಅಂದ್ರೆ ನಾನು ಸುಮಾರು ದಿವಸದಿಂದ ಸಿದ್ಧಗಂಗೆ ನೋಡಿದೀನಿ ಅಂತ. ನಾವು ಮೊದ್ಲೆಲ್ಲ ಚಿಕ್ಕ ಹುಡುಗರಲ್ಲಿ ಹೋಗ್ತಿದ್ದಾಗ ನಮ್ ತಂದೆ ತಾಯಿ ಜೊತೆ ಮಠ ಅಷ್ಟೊಂದು ಇಂಪ್ರೂವ್ ಇರ್ಲಿಲ್ಲ. ಇವರು 1940ರಲ್ಲಿ ಇವರು ಪಟ್ಟಕ್ ಬಂದಾಗ ಅವಾಗ ಬರೀ 80 ಜನ ವಿದ್ಯಾರ್ಥಿಗಳು ಇದ್ದಿದ್ದು. ಇವ್ರು ಬಂದ್ಮೇಲೆ ಅದ್ ಹಿಂಗ ಪರಮಾತ್ಮ, ಅದ್ ಹಿಂಗ ಸಾಕ್ಷಾತ್ ದೈವ
ಧರೆಗಿಳಿದ ದೈವ ಅವರು ಹೌದು ಇಂಪ್ರೂವ್ ಮಾಡಿ ಇವತ್ತು 10,000 ರಿಂದ 13,000 ಜನ ವಿದ್ಯಾರ್ಥಿಗಳು ಹೌದು ಜಾತಿ ದಾಸೋಹ ಭೇದ ಮಾಡಿ ಇಲ್ಲದೆ ಇದ್ ಮಾಡ್ತಾ ಇದ್ದಾರೆ. ಹೌದು ಹೌದಮ್ಮ ಅವ್ರು ಸಾಕ್ಷಾತ್ ಪವಾಡ ಪುರುಷರು ಇರ್ಲಿ. ಅವಾಗ ನಾನ್ ಅವತ್ತು ಇವ್ ನಮ್ಮ ತಂದೆ ತಾಯಿ ಜೊತೆ ಶಿವಗಂಗೆಗೆ ಬಂದಾಗ ಅವ್ರು ಮಾತಾಡಿದ್ ಏನ್ ಕೇಳಿಸ್ಕೊಂಡಿದೀನಿ ಅಂದ್ರೆ, ಹ ಅವರು ಇವ್ರು ಊಟ ಎಲ್ಲ ಹಾಕ್ತಾರಲ್ಲ ಪಂಕ್ತಿಗೆ ತುಪ್ಪ ಸಾಲ್ದೆ ಬರ್ತಾ ಇದೆ, ಹ್ಮ್ ಇನ್ನೊಂದ್ 2 ಪಂಕ್ತಿಗೆ ಅಷ್ಟೇ ಮುಗ್ದೋಗ್ತಾ ಇದೆ, ಹ್ಮ್ ಪಂಕ್ತಿ ಭೇದ ಮಾಡ್ಬಾರ್ದಂತ ಇದೆಯಲ್ಲ ಎಲ್ಲಾ ಹೌದು ಕಡೆ. ಹೌದು ಹೌದು ಆ ಒಬ್ರಿಗೊಂದು ತುಪ್ಪ ಒಬ್ರಿಗೊಂದು ಮಾಡ್ಬಾರ್ದು. ತುಪ್ಪ ಹ ಮುಗ್ದೋಗ್ತಾ ಇದೆ ಅಂತ ಬಂದ್ ಗುರುಗಳಿಗೆ ಹೇಳಿದ್ರಂತೆ. ಇವ್ರು ಮಾತಾಡಿದ್ರದ್ ನಾನ್ ಕೇಳಿಸ್ಕೊಂಡಿರೋದು. ಹ ಅದಕ್ಕೆ ಅವ್ರೇನಂದ್ರಂತೆ, 2 ಗಡಿಗೆ ತಾಂಬರೋಗು ಇಲ್ಲಿ ಅಂದ್ರಂತೆ. ಹ ಈ ಹ ಗಡಿಗೆ ಅಂದ್ರೆ ಗೊತ್ತಾ ನಿಮ್ಗೆ? ಗೊತ್ತಾಯ್ತು ಅಂಡೆ ಈ ತುಪ್ಪ ಅದೇ ಇರುವಂತದ್ದು. ಈ ಪ್ಲಾಸ್ಟಿಕ್ ಬಿಂದಿಗೆ ತರ ಹೌದು ಮಣ್ಣಿನಲ್ಲಿ ಗಡಿಗೆ ಮಾಡಿರ್ತಾರಲ್ಲ. ಹೌದು 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 ಮಣ್ಣಿನಲ್ಲಿ ಮಾಡಿರ್ತಾರೆ. ಎಷ್ಟೋ ಜನ ಈಗ ಗಡಿಗೆ ಅಂದ್ರೆ ಏನಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತೌದು ಹೌದು ಹೌದು ಮಣ್ಣಿನಲ್ಲಿ ಮಾಡಿರೋದು ಬಿಂದಿಗೆ ತರ. ಹೌದು ಹೌದು 2 ಗಡಿಗೆ ತಗೊಂಬರೋಗು ಇಲ್ಲಿ ಅಂದ್ರಂತೆ. ಹ ಆಗ ಅವರು ತಗೊಂಬಂದ್ ಕೊಟ್ರಂತೆ. ಇವ್ರೇನ್ ಮಾಡಿದ್ರಂತೆ, 2 ಗಡಿಗೆ ತಗೊಂಡ್ ಬಂದು, ನಾವಿನ್ನೇನ್ ಮಠದಲ್ಲಿ ಒಳಕ್ಕೆ ಎಂಟ್ರಿ ಆಗ್ತಿವಿ, ಇನ್ನೊಂದು 50 ಅಡಿ ಐತೆನಂಗೆ ಎಡಗಡೆ ಕಲ್ಯಾಣಿ ಐತೆ, ನೋಡಿರ್ಬೋದು ನೀವು. ಹಾ 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 ಹೌದು ನೋಡಿದೀರಾ? ಹೌದೌದು ನೋಡಿದ್ದೀನಮ್ಮ. ಮೊದ್ಲೆಲ್ಲ ಗ್ರಿಲ್ ಎಲ್ಲ ಇರ್ಲಿ, ಇತ್ತಿತ್ಲ ಗ್ರಿಲ್ ಹಾಕಿದಾರೆ ಇರ್ಲಿ. ಹೌದೌದು ಇವ್ರು ಏನ್ ಮಾಡಿದ್ರೆ 2 ಕೊಂಬತ್ ಗಡಿಗೆ ತಗೊಂಬಂದ್ಕೆ ತಂದ್ ಕೊಟ್ರಂತೆ. ಇವ್ರು ಹೋಗ್ಬಿಟ್ಟು ಅಲ್ಲಿ ಗಂಗಾ ಕಲ್ಯಾಣಿಗೆ ಹೋಗ್ಬಿಟ್ಟು ಗಂಗೆ ಪ್ರಾರ್ಥನೆ ಮಾಡಿ, ಅವಾಗ ಜಾಹ್ನವಿ 2 ಗಡಿಗೆ ತುಪ್ಪ ಕೊಡವ, ನಾನು ಆಮೇಲೆ ತಂದು ಹ್ಮ್ ಒಪ್ಪಿಸ್ತೀನಿ ಅಂತ ಗಂಗೆಗ್ ಪ್ರಾರ್ಥನೆ ಮಾಡಿ ಹಿಂಗ್ ತುಂಬ್ಕೊಂಡ್ರಂತೆ. ಬಗ್ಗೆ 2 ಕೈನಲ್ಲೂ ಹಿಂಗ್ ಒಂದೊಂದ್ ಗಡಿಗೆ ತುಂಬ್ಕೊಂಡ್ಬಿಟ್ಟು ತಗೊಂಡೋಗ್ರಪ್ಪ ಅಂತ ಕೊಟ್ರಂತೆ. ಹ್ಮ್ 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 ತುಪ್ಪ ಆಯ್ತು, ತುಪ್ಪ ಅದು ಹ್ಮ್ 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 ತಗೊಂಡೋಗಿ ಅಲ್ಲಿ ಎಲ್ಲಾರ್ಗು ತುಪ್ಪ ಹಾಕಿದ್ರು, ಎಲ್ಲ ಆಯ್ತು. ಆಮೇಲೆ ಒಂದ್ ಸ್ವಲ್ಪ ದಿನ ಆಗತ್ಲು ತುಪ್ಪ ತರಿಸಿ ಮತ್ತೆ ತಗೊಂಡೋಗಿ ಜಾಹ್ನವಿ ತಗೊಳ್ಳವ, ನಾನು ಒಪ್ಪಿಸ್ತಾ ಇದ್ದೀನಿ ಅಂತ ಬಿಟ್ರಂತೆ. ಇದು ಸಾಮಾನ್ಯ ಮನುಷ್ಯರು ಇವತ್ತು ವಿಶ್ವದಲ್ಲಿ ಇಷ್ಟು ಜನ ಇದೀವಿ, ಯಾರಾದ್ರೂ ಒಬ್ಬರ ಒಂದು ಚಮಚ ನೀರ್ ತಗೊಂಡ್ ನಾವು ತುಪ್ಪ ಮಾಡಕ್ಕಾಗಲ್ಲ. ಪಕ್ಕದ ಮನೆ ಕುಡಿಯಕ್ ನೀರೇ ಕೊಡಲ್ಲ ಹ ಕೇಳಿದ್ರೆ. ಹ ಕೊಡೋದ್ ಬಿಡೋದ್ ಅದು ಕಣವ, ಕೊಡೋದ್ ಬಿಡೋದ್ ಅದ್ ಬೇರೆ ಮಾತು. ಹೌದು ಹೌದು ಅದ್ ಅಲ್ಲಿ ನೀರು ತುಪ್ಪ ಆಗುತ್ತೆ ನಾವು ತುಂಬ್ಕೊಂಡಾಗ. ಹೌದೌದು ಏನ್ ತಮಾಷೆ ಜಾಹ್ನವಿ ಅಲ್ಲಮ್ಮ. ತಮಾಷೆನ ಅದು? ಅಲ್ಲಮ್ಮ. ವಿಶ್ವದಲ್ಲೇ ಯಾರು ಈ ತರ ಇವಾಗ ನಾನು ಕೇಳಿಲ್ಲ, ಯಾರು ಈ ತರ ಪವಾಡ ಇರೋರ್ನ ಈ ಹ್ಮ್ ಹ್ಮ್ ಸದ್ಯಕ್ಕೆ. ಆಗೋಗಿರೋರು ಇದಾರೆ, ಈಗ ಸದ್ಯಕ್ ಪ್ರೆಸೆಂಟ್ ಇರೋರು ಆತರ ಪ್ರವಾದ ಯಾರ್ದು ಕೇಳಿಲ್ಲ. ಹೌದು ಆಮೇಲೆ ತಗೊಂಬಂದ್ ಬಿಟ್ರಂತೆ. ಈ ತರ ಅವ್ರದ್ದು ಇನ್ನೂ ನಾನು 5-6 ಪವಾಡ ಕೇಳಿದೀನಿ ನಾನು. ಹ್ಮ್ 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 ಇವರು ಪವಾಡ ಪುರುಷರು. ಆಮ ಆಮ ಆಮೇಲೆ ಇನ್ನೊಂದು ನಿಮ್ಗೂ ಗೊತ್ತಿರುತ್ತೆ, ನೀವು ಮರ್ತಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಅವರು 2019 ಅವ್ರು ಹೋಗಿದ್ದು. ಹೌದಮ್ಮ 19 2019. ಅವ್ರು ಹೋಗ 6 ತಿಂಗಳ ಮುಂಚೆ ಮಠದಲ್ಲಿ ಪವಾಡ ನಡೀತು, ಎಲ್ಲಾ ರಾಜ್ಯ ತುಂಬಾ ಪೇಪರ್ ಅಲ್ಲಿ ಬಂತು. ಅದೇನಾರ ನಿಮಗೆ ನೆನ್ಪಿದ್ಯಾ? ಹೌದಮ್ಮ ಗೊತ್ತು ಗೊತ್ತು, ನಾನ್ ಬಂದಿದ್ದೆಮ್ಮ 2 ದಿವಸನೂ ಬಂದಿದ್ದೆ. ಏನ್ ನಡೀತು ಪವಾಡ, ಏನ್ ಗೊತ್ತೇಳಿ? ಪವಾಡದ ಬಗ್ಗೆ ಗೊತ್ತಿಲ್ಲ, ದಾಸೋಹದ ಬಗ್ಗೆ ಗೊತ್ತಮ್ಮ. ನಾನ್ ಪವಾಡ ಹೇಳ್ತಾ ಇರೋದು. ಅವರು 2019 ಹೋಗಿದ್ರಲ್ಲ, ಅದಕ್ಕಿಂತ ಒಂದ್ ಸ್ವಲ್ಪ ಒಂದ್ ವರ್ಷದ ಮುಂಚೆ, ಹಾ 1 ವರ್ಷ 2 ವರ್ಷ ಮುಂಚೆ ಕರೆಕ್ಟ್. ಹ್ಮ್ ಇವ್ರು ಮಠದಲ್ಲಿ ಏನ್ ಮಾಡಿದ್ರು, ಇದು ಎಲ್ಲ ಪೇಪರ್ ಅಲ್ಲೆಲ್ಲ ಬಂದಿದೆ, ನೀವು ನೋಡಿದ್ರೆ ಮರ್ತಿದ್ರ ಅಂತ ಅಂದ್ಕೊಂಡಿದೀನಿ. ಹ್ಮ್ ಇರ್ಲಿ ನಾನು ಹೇಳ್ತೀನಿ. ಆಮ ಅವರು ಅಲ್ಲೊಂದು ನಾವು ಮೇಲೆ, ಅದೇ ಅವರು ಮಠಕ್ಕೆ ಹೋಗ್ತಿವಲ್ಲ ಮೇಲೆ, ಈ ಗದ್ಗೆ ಇದೆಯಲ್ಲ, ಎಲ್ಲ ಮೇಲ್ ಮೆಟ್ಲತ್ತಿ ಹೋಗ್ತಿವಲ್ಲ, ಆಮ ಅಲ್ಲಿ ಒಂದ್ ದೊಡ್ಡದು ಇದಿರೋ ಗದ್ಗೆ ಇದೆಯಲ್ಲ, ಅಲ್ಲಿ ಮೊದ್ಲು ಗದ್ಗೆ ಇರಲ್ಲ, ದೊಡ್ಡದು ಆಲದ ಮರನ ಏನೋ ಇತ್ತಲ್ಲಿ. ಆಮ ಅರಳಿ ಮರನ ಆಲದ ಮರನ ಸ್ವಲ್ಪ ಮತ್ತೆ ದೊಡ್ಡದು ಮರ ಇತ್ತು, ನೋಡಿದ್ರ? ಆಮ ಆಮ ದೊಡ್ಡದು, ಸುಮಾರು ಒಂದ್ 10 ಅಡಿ ಸರೌಂಡಿಂಗ್ ಅಷ್ಟು ದೊಡ್ಡ ಮರ ಇತ್ತದು. ಆಮ ಇವರು ಮಠದಲ್ಲಿ ಏನ್ ಮಾಡಿದ್ರು, ಎಲ್ಲ ಕಮಿಟಿಯವರು ತೀರ್ಮಾನ ಮಾಡ್ಕೊಂಡು, ಸ್ವಾಮೀಜಿಲಿ ಗದ್ಗೆ ಕಟ್ಬಿಡೋಣ, ಈ ಮರ ತೆಗೆದ್ಬಿಟ್ಟು ಇಲ್ಲಿ ಸ್ವಾಮೀಜಿಗೆ ಗದ್ಗೆ ಕಟ್ಬಿಡೋಣ ಅಂತ ಇವರೆಲ್ಲ ಮೀಟಿಂಗ್ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಫೈನಲ್ ಮಾಡ್ಕೊಂಡು ಗುರುಗಳ ಹತ್ರ ಹೋದ್ರು. ಹ್ಮ್ ಹ್ಮ್ ಗುರುಗಳ ಹತ್ರ ಹೋಗಿ, ಗುರುಗಳೇ ನಾವು ಈ ಮರ ತೆಗೆದ್ಬಿಟ್ಟು ಇಲ್ಲಿ ನಿಮ್ಗೆ ಗದ್ಗೆ ಕಟ್ತೀವಿ ಅಂತ ಅಂದ್ರು. ಈ ಗದ್ಗೆ ನೋಡಿದಿರಲ್ವಾ ಇರೋದ್ನ? ಹೌದಮ್ಮ ಹೌದಮ್ಮ ಅಲ್ಲಿತ್ತು, ನೀವು ಮರನ್ನು ನೋಡಿರ್ತೀರ ಬಹುತೇಕ. ಆಮ ಆಮೇಲೆ ಈಗ ಮರ ತೆಗೆದ್ಬಿಟ್ಟು ನಾವು ಇಲ್ಲಿ ಗದ್ಗೆ ಕಟ್ತೀವಿ ನಿಮ್ಗೆ ಅಂತ ಅಂದ್ರು. ಹ್ಮ್ ಸ್ವಾಮಿಗಳು ಏನಂದ್ರು ಗೊತ್ತಾ? ಹಾ ಹಾ ನನಗ್ ನೀವು ಗದ್ಗೆ ಕಟ್ತೇ ಇದ್ರು ಪರವಾಗಿಲ್ಲ, ಅದ್ ಎಷ್ಟು ವರ್ಷದಿಂದ ಇದ್ದು, ಎಷ್ಟ್ ಜನಕ್ಕೆ ನೆರಳು ಕೊಟ್ಟು, ಎಷ್ಟ್ ಜನಕ್ಕೆ ಗಾಳಿ ಕೊಟ್ಟಾಯ್ತು, ಆ ಮರ ಮಾತ್ರ ತೆಗಿ ಕುಡ್ದು ಅಂದ್ರು ಸ್ವಾಮಿಯರು. ಬಾ 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 ಆ ಅವ್ರಂದಿನ್ನು 6 ತಿಂಗಳು ಆಗಿಲ್ಲ ಕಣ್ರಿ ಇವ್ರೆ, ಹಾ ಹಾ ಮರ ಬಿದ್ದೋಯ್ತು. ಎಲ್ಲಾ ಪೇಪರಲ್ಲೂನು ಹ್ಮ್ ಸ್ವಾಮಿಗಳು ಇದು ಗದ್ಗೆ ಕಟ್ತೀವಿ, ಇದಕ್ಕೆ ಮರ ತೆಗಿಬೇಡಿ ಅಂತಂದ್ರು, ತಾನಾಗೆ ಜಾಗ ಬಿಟ್ಕೊಟ್ಬಿಡ್ತು ಅಂತ ಹಾ ಹಾ ರಾಜ್ಯದ ತುಂಬಾ ಎಲ್ಲಾ ಪೇಪರಲ್ಲೂ ಬಂತು ಈ ಸುದ್ದಿ. ಇದಕ್ಕೇನಂತೀರ, ಪವಾಡ ಅಂತೀರ, ಏನಂತೀರ? ಖಂಡಿತ ಖಂಡಿತ ಅವ್ರ ಬಗ್ಗೆ ಮಾತಾಡಕ್ ನಾನು ತುಂಬಾ ಚಿಕ್ಕವನಮ್ಮ. ಅಲ್ಲ, ಅವರು ನಾನು ಅವ್ರ ಪವಾಡದ ಬಗ್ಗೆ ಎಷ್ಟೊಂದು ಕೀರ್ತನೆ, ಅದೇ ಹೇಳಿದ್ನಲ್ಲ, 24 ಗಂಟೆ ಆಡೋಷ್ಟು ಬರ್ದಿದ್ದೀನಿ. ಅದ್ ಕೇಳ್ಬಿಟ್ರೆ ನೀವ್ ಇನ್ನೆಷ್ಟು ಖುಷಿ ಪಡ್ತಿರೋ. ಥ್ಯಾಂಕ್ ಯು ಬನ್ನಿ ಅಮ್ಮ ಒಂದ್ಸತಿ ಬನ್ನಿ. ಹಾ ಆಮೇಲೆ ಇದು ಅವಾಗ ಅದ ಮರ ಬಿದ್ದೋದ್ಮೇಲೆ ಎಲ್ಲಾ ಪೇಪರಲ್ಲೂ ಗದ್ಗೆ ನೀವು ಕಟ್ತೀವಿ ಅಂತ ಎಲ್ಲ ಹೋಗಿ ಕೇಳಿದ್ಕೆ, ನನ್ ಗದ್ಗೆ ಕಟ್ತಿದ್ರು ಪರವಾಗಿಲ್ಲ, ನೀವು ಮರ ಮಾತ್ರ ಅದನ್ನ ಬೀಳಿಸ್ಕೊಡ್ದು, ಎಷ್ಟ್ ದಿನದಿಂದ ಅದು ಇಷ್ಟು ಜನಕ್ಕೆ ನೆರಳು ಕೊಟ್ಟಿದೆ ಅಂತ, ಒಳ್ಳೆ ಗಾಳಿ ಕೊಟ್ಟಿದೆ ಅಂತ
ಅಂದ್ರು. ಈಗ ನೋಡಿದ್ರೆ ಮರನೇ ಅವ್ರಿಗೆ ಜಾಗ ಬಿಟ್ಕೊಟ್ಬಿಡ್ತು. ಅಂದ್ರೆ ಅವ್ರು ಮಾಡಿರೋ ಸೇವೆ. ಗದ್ಗೆಗೆ ಮರನೇ ಅವ್ರಿಗೆ ಜಾಗ ಬಿಟ್ಕೊಟ್ಬಿಡ್ತು ಅಂತ ಅದ್ ಬಿದ್ದೋದ್ಮೇಲೆ ಹಾ, ಎಲ್ಲ ಪೇಪರ್ ಅಲ್ಲೂ ಬಂದ್ಬಿಡ್ತು. ಅದು ಒಂದ್ ಪವಾಡನೆ ನನ್ಗೆ. ಆಮ, ಆಮ. ಅದು ಒಂದ್ ಪವಾಡ. ಈ ಬನ್ನಿ ತರ ಅವರು ಬನ್ನಿಮ್ಮ, ಖಂಡಿತ ಸಿಗುವ. ನಾನೇನಾರ ಒಂದ್ 25-30 ವರ್ಷ ಇದ್ರೆ ಈಗ್ಲೇ ಬಸ್ ಹತ್ಕೊಂಡು ಅಲ್ಲಿ ಬಂದ್ಬಿಡ್ತೀನಿ. ನಿಜವಾಗ್ಲೂ ನಿಮ್ಮ ಸೇವೆ ನೋಡ್ಬಿಟ್ಟು ನನಗ್ ಕಣ್ಣಲ್ಲಿ ನೀರ್ ಬಂತಪ್ಪ. ಎಂತರು ಬಿಟ್ಟು ಬೀಸಾಕವ್ರನ್ನ ನೀವು ತಗೊಂಡು ಅಲ್ಲಿ ಸೇವೆ ಮಾಡ್ತಿರ್ಲ, ಅದಿನ್ನೆಂತ ದೈವಿ ಗುಣ ನಿಮ್ಗೆ. ಹ್ಮ್ ಥ್ಯಾಂಕ್ ಯು, ಥ್ಯಾಂಕ್ ಹ್ಮ್ ಯು, ಥ್ಯಾಂಕ್ ಯು. ಈ ತರದವ್ರು. ಇನ್ನೊಂದು ಯೋಗೇಶ್ ನನಗೆ ಆಶ್ಚರ್ಯ ಆಗಿದ್ದು, ಒಂದ್ ದಿನಕ್ಕೆ ಅದೇನೋ ಅದೆಷ್ಟು 70 ಲಕ್ಷ ಅದೆಷ್ಟೋ ಬರುತ್ತೆ ಅಂತ ಹೇಳಿದ್ರಿ ಕಣಪ್ಪ. ಒಂದ್ ದಿನದ ಖರ್ಚು ಎಷ್ಟು ಬರುತ್ತೆ ನಿಮ್ಗೆ? ಅಮ್ಮ ಖರ್ಚು ಅಂತ ಇಲ್ಲ, ಈಗ ಮಾಮೂಲಿ ಡೈಲಿ ಒಂದ್ 400-500 ಜನ ಊಟ ಮಾಡ್ಬೇಕು. ಹ್ಮ್ ತರಕಾರಿ, ರೇಷನ್, ಹಾಲು ಅದೆಲ್ಲ ಮಾಮೂಲಿ ಗೊತ್ತಲ್ಲಮ್ಮ. ಒಂದ್ ಮನೆ ಮೇಂಟೈನ್ ಮಾಡೋದು ಹೆಂಗಿರುತ್ತೆ ಆ ಹೌದು ತರ ಕಣಪ್ಪ, ಮೇಂಟೈನ್ ಮಾಡಕ್ ಆಗಲ್ಲ. ಮನೆಯವ್ರಿಗೆ ಊಟ, ತಂದೆ ತಾಯಿಗೆ ಊಟ ಹಾಕ್ತಾ ಓಡಿಸ್ತಾರೆ ಈ ಕಾಲದಲ್ಲಿ. ಇರ್ಲಿ, ನೀವ್ ಒಂದ್ ದಿನದ ಖರ್ಚು ಎಷ್ಟು ಬರುತ್ತೆ ಇವ್ರೆ ಯೋಗೇಶ್ ಅಮ್ಮ? ಅದು ಅಂದಾಜು? ನಾರ್ಮಲ್ ಆಗಿ ಮಾಡಿದ್ರೆ ಊಟ ಅದೇ ದಿನ ಒಂದ್ 500 ಜನಕ್ಕೆ ಅಡಿಗೆ ಆಗ್ಬೇಕು. ಹ್ಮ್ ಅಲ್ಲ ನಾರ್ಮಲ್ ಆಗಿ ಯೋಗೇಶ್, 500 ಜನ ಇದಾರೆ ಅಲ್ಲಿ? ಇಲ್ಲ, 150 ಜನ ಇರೋದು. 3 ಟೈಮ್ ಅಂದ್ರೆ 450 ಜನ ಅದೇ ಆಗೋಯ್ತಲ್ಲ. ಹೌದೌದು. ಕಣ್ಣಪ್ಪ. 160 ಜನ ಇರೋದು. ಹ್ಮ್ ಹಂಗಾಗಿ ತರಕಾರಿ, ರೇಷನ್, ಹಾಲು ಅದೆಲ್ಲ ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ. ಸೊ ಅಂದಾಜು ಇಷ್ಟೇ ಒಂದಿನಕ್ಕೆ ಅಂತ ಹೇಳಕ್ಕಾಗಲ್ಲ. ಅಂದಾಜು ಒಂದ್ ದಿನದ ಖರ್ಚು ಅಂದಾಜು ಅಂದಾಜು ಬರ್ಬೋದಮ್ಮ, ಒಂದ್ 15-20 ಗಂಟೆ, 20,000 ಗಂಟೆ. ಒಂದ್ 15-20 ಸಾವಿರ. 20,000 ಸಾಕಾಗಲ್ಲ, ಇನ್ನೂ ಜಾಸ್ತಿನೇ ಬರುತ್ತೆ. ಜಾಸ್ತಿನೇ ಬೇಕಾಗತ್ತೆ. ಜಾಸ್ತಿನೇ ಮೆಡಿಸಿನ್ಸ್ ಬರುತ್ತೆ. ಅದು ಇದು ಒಂದೊಂದ್ ದಿನ ಒಂದೊಂದ್ ತರ. ಯೋಗೇಶ್, ಇನ್ನೊಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೋಬಾರ್ದು. ಇಲ್ಲ ನೀವು ಅಮ್ಮ, ನನಗೆ ದೇವ್ರ ಸಮಾನ, ಆಯ್ತಾ? ಹೇಳಿ ಹೇಳಿ. ಇದು ಅಲ್ಲಿ ಸಸ್ಯಾಹಾರ ಮಾತ್ರ ಮಾಡ್ತೀರಾ, ಮಾಂಸಾಹಾರನು ಬರೀ ಮಾಡ್ತೀರಾ? ಸಸ್ಯಾಹಾರಿ ಮಾತ್ರ, ನಾನು ವೆಜ್. ಬಹಳ ಬಹಳ ಒಳ್ಳೆ ದೈವಿ ಗುಣ ಇದೆ. ನಾನ್ ಮನ್ಸಲ್ಲಿ ಅಂದ್ಕೊಂಡೆ, ನಾವೇನ್ ಮಾಡ್ತೀವಿ, ಇಲ್ಲ, ನಾವ್ ಇಲ್ಲಿ ಯಾರ್ದಾರ ಮನೆಗ್ ಸೋಮೇಶ್ವರ ಹೋದ್ರು. ಸ್ವಾಮಿ ವಿಗ್ರಹ ಇದೆ. ಹ ನಾನು ಯಾಕೆಂದ್ರೆ ನಾವ್ ಯಾರ್ದಾರ ಮನೆಗ್ ಹೋದ್ರೆ ಹೊಸ ಮಾಂಸಾಹಾರಿಗಳ ಮನೇಲಿ ಒಂದ್ ನೀರು ಕುಡಿಯಲ್ಲ ನಾವು. ನಿಮ್ಮ ಅವಸರ ಬಂದ್ರೆ ಒಂದ್ ನೀರ್ ಕುಡಿದ್ಬಿಟ್ರೆ ನನಗೆ ಬಹಳ ಸಂತೋಷ. ನಮ್ಮಲ್ಲಿ ನಾನ್ ವೆಜ್ ಇಲ್ಲಮ್ಮ, ಪ್ಯೂರ್ ವೆಜ್. ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ, ಬಹಳ ಒಳ್ಳೆ. ಆಮೇಲೆ ಇನ್ನೊಂದು ಯೋಗೇಶ್, ನಾನ್ ನಿಮ್ ಅಜ್ಜಿ ಅಂತ ಅಂದ್ಕೊಳ್ರಿ. 79 ವರ್ಷ ಅಂದ್ರೆ ನಿಮ್ಮ ಅಮ್ಮನೂ ಅಲ್ಲ, ಅಜ್ಜಿ ಅಂತ ಕೇಳ್ರಿ. ಒಂದ್ ಮಾತು ಹೇಳ್ತೀನಿ, ನಿಮ್ ಬೀಡಿ ಸೇದಿದ್ರು ಪರವಾಗಿಲ್ಲ ಅಂದ್ರೆ ನ್ಯಾವನ್ಗ ಅವೆಲ್ಲ ಬೀಡಿ ಸೇದಕ್ಕೆ, ಕುಡಿಯಕ್ಕೆ ಯಾವ್ದಕ್ಕೂ ಅವಕಾಶ ಕೊಡ್ಬೇಡ್ರಿ ಇಲ್ಲ, ನೀವು. ಅದು ನಾನ್ ಸುಮ್ನೆ ತಮಾಷೆಗೆ ಹೇಳಿದ್ದು. ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಬೀಡಿ ಸಿಗರೇಟ್ ತೀರಾ ಅಂತದ್ ನಾನ್ ಸೇದ್ಲೇಬೇಕು ಅಂತ ಹಠ ಮಾಡಿದ್ರೆ ಅವ್ರ ಮನೆಗೆ ಅವ್ರು ಹೋಗ್ಲಿ, ಬೇಕಾದ್ರೆ ಎಲ್ಲಾರು ಹೋಗ್ಲಿ. ಮನೆ ಇಲ್ದಿದ್ದಕ್ಕೆ ಇಲ್ಲಿಗೆ ಬಂದಿದ್ದಲ್ವ ಅಮ್ಮ ಅವ್ರು. ಗೊತ್ತು ಕಣಪ್ಪ, ನಾನು ಇಲ್ಲ, ನನ್ ಹೋಗ್ಬೇಕು. ಬೀಡಿನೇ ಸೇದ್ಬೇಕು, ಸಿಗರೇಟೇ ಸೇದ್ಬೇಕು, ಕುಡಿಬೇಕು ಅಂದ್ರೆ ಏನ್ ಮಾಡ್ತೀರಾ? ಅಂತವ್ರಿಗೆಲ್ಲ ಕೊಡಲ್ಲ, ಹೇಳಿದಷ್ಟೇ ಅದ್ರಲ್ಲಿ. ಅದಕ್ಕೆ ನಾನು ಇವ್ರು ಬೀಡಿ ಬೇಕಾದ್ರೆ ಸೇದ್ ಅಂದ್ಬಿಟ್ರಲ್ಲ ಅಂತ ನಾನ್ ಮನ್ಸ್ ಅವೆಲ್ಲ ಯಾವ್ದು ಸೇದಂಗಿಲ್ಲ, ಏನು ಕುಡಿಯಂಗಿಲ್ಲ, ಏನು ಇಲ್ಲ. ನಿಮ್ಮಂತವ್ರ 1000 ಜನಕ್ಕೂ 10,000 ಜನಕ್ಕೂ ಒಬ್ರು ನಾನ್ ನೋಡಿಲ್ಲಪ್ಪ. ನಾನ್ ಹುಟ್ಟಾಗಿಂದ ಇದೇ ಫಸ್ಟ್ ಈ ತರ ಸೇವೆ ಮಾಡೋರು ನೋಡಿ. ಮಠಗಳು ಅಂತಂದ್ರೆ ಅದ್ ಮಾಮೂಲಿ ಮೊದ್ಲಿಂದ ನಡ್ಕೊಂಡ್ ಬಂದಿರುತ್ತೆ. ಮಠ ಜಾಸ್ತಿ ಬೇಕಾದಷ್ಟು ಇರುತ್ತೆ, ಪರಂಪರೆ ಇರುತ್ತೆ, ಮಾಡ್ತಾರೆ. ಪಾಪ ನೀವು ಸ್ವಂತ ಎಷ್ಟು ವರ್ಷ ಆಯ್ತು ಯೋಗೇಶ್ ಅಲ್ಲೇನೆ? 10 ವರ್ಷ ಆಯ್ತು. ಶಿವ ಭಗವಂತ, ಅದಿನ್ ಹೆಂಗ್ ನಿಮ್ ಭೂಮಿ ಮೇಲೆ ಕರ್ಕೊಂಡ್ ಸಾಕ್ಷಾತ್ ನೀನೇ ದೇವ್ರು ಕಣಪ್ಪ. ನಾನೊಂದ್ಸರಿ ಬರ್ತೀನಿ, ಫೋನ್ ಮಾಡಿ. ಆಯ್ತು, ಬನ್ನಿ ಬನ್ನಿ. ಆಯ್ತು. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.